ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಬಿಎ ತೆಗೆದುಕೊಳ್ಳುವಂತ ನಿರ್ಧಾರಗಳು ಆರಂಭಿಕ ಹಂತದಲ್ಲಿ ಮಾತ್ರ ಅದು ಕೆಲಸ ಮಾಡುತ್ತಾ ಅನ್ನೋದು ಪ್ರಶ್ನೆ. ಆ ನಂತರದಲ್ಲಿ ಎಲ್ಲವೂ ಕೂಡ ಸೈಲೆಂಟ್ ಆಗ್ಬಿಡುತ್ತಾ ಅಂತ. ಅದಕ್ಕೆ ಹೇಳೋದು ಆರಂಭಿಕ ಶೂರತ್ವ ಮಾತ್ರನಾ, ಆ ನಂತರದಲ್ಲಿ ಯಾವುದು ಕೂಡ ನಡೆಯಲ್ವಾ? ಜಿಬಿಎದ್ದು ಅದೇ ಕಥೆ ಆದಂಗೆ ಕಾಣಿಸ್ತಾ ಇದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದು ನೀರಲ್ಲಿ ಹೋಮ ಆಗಿ ಹೋಯ್ತಾ? ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿಗೆ ತಣ್ಣೀರೆರಚಿದ್ದಾರಾ ಜಿಬಿಎ ಅಧಿಕಾರಿಗಳು? ಬೆಂಗಳೂರಿನಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಟೋಯಿಂಗ್ ವ್ಯವಸ್ಥೆ. ಆರಂಭಿಸಿ ಒಂದೇ ತಿಂಗಳಿಗೆ ನಿಂತ್ಕೊಂಡು ಬಿಟ್ಟಿದೆಯಾ ಟೋಯಿಂಗ್ ವ್ಯವಸ್ಥೆ? ಒಟ್ಟು 10 ವಾಹನಗಳ ಮೂಲಕ ಟೋಯಿಂಗ್ ಆರಂಭಿಸಿತ್ತು ಜಿಬಿಎ. ಬಟ್ ಈಗ ಎಲ್ಲೂ ಕೂಡ ಕೆಲಸ ಆಗ್ತಾ ಇಲ್ಲ. ಜಿಬಿಎ ಸಂಚಾರಿ ಪೊಲೀಸ್ ಸಮನ್ವಯ ಕೊರತೆಯಿಂದ ಸ್ಥಗಿತ ಆಗಿ ಹೋಗಿದೆಯಾ? ಜಿಬಿಎ ಸಂಚಾರಿ ಪೊಲೀಸರ ಸಹಯೋಗದಲ್ಲಿ ಓಪನ್ ಆಗಿಲ್ವಂತೆ ಪ್ರತ್ಯೇಕ ಅಕೌಂಟ್. ಜಿಬಿಎದ್ದು ಬರೀ ಆರಂಭಿಕ ಶೂರತ್ವ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಈ ಬೆಳವಣಿಗೆಯಿಂದ. ಬೆಂಗಳೂರಿನಲ್ಲಿ ಕಳೆದ 3-4 ವರ್ಷಗಳಿಂದ ನಿಂತಿದ್ದಂತಹ ಟೋಯಿಂಗ್ ಇದೀಗ ಮತ್ತೊಮ್ಮೆ ಆರಂಭ ಆಗಿದೆ. ಅಧಿಕೃತವಾಗಿ ಜಿಬಿಎ ವ್ಯಾಪ್ತಿಯಲ್ಲಿ ಅಂದರೆ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಇದೇ ಮೊದಲ ಬಾರಿಗೆ ಟೋಯಿಂಗನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಸೊ ಜಿಬಿಎಗೆ ಅಂದರೆ ಆಯಾ 5 ನಗರ ಪಾಲಿಕೆಗೆ ಸಂಬಂಧಪಟ್ಟಂತಹ ಸಂಚಾರಿ ಪೊಲೀಸರು ಸಾಥನ್ನು ಕೊಡ್ತಾರೆ. ಇನ್ನು ಮುಂದೆ ಜಿಬಿಎ ಅಂದರೆ ನಗರ ಪಾಲಿಕೆ ಮತ್ತು ಸಂಚಾರಿ ಪೊಲೀಸರು ಜಂಟಿಯಾಗಿ ಟೋಯಿಂಗನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಹೀಗಾಗಿ ಜಿಬಿಎ ತನ್ನ ವ್ಯಾಪ್ತಿಯಲ್ಲಿ ಬರುವಂತಹ 5 ನಗರ ಪಾಲಿಕೆಗಳಿಗೆ ತಲಾ 2 ಟೋಯಿಂಗ್ ವಾಹನಗಳನ್ನು ಕೊಡುವಂಥ ಕೆಲಸ ಮಾಡಿದೆ. ಸದ್ಯ ನಾನು ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತಾ ಇದ್ದೀನಿ. ಜಿಬಿಎ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಟೋಯಿಂಗ್ ವಾಹನ ಅನ್ನುವಂತಹ ಒಂದು ಬೋರ್ಡು, ಹಾಗೆಯೇ ಅದರ ಮೇಲ್ಗಡೆ ಪೊಲೀಸ್ ಅಂತ ಹೇಳಿ ಬೋರ್ಡನ್ನು ಹಾಕಲಾಗಿದೆ. ಅಂದರೆ ಪ್ರತಿ ನಗರ ಪಾಲಿಕೆಗೆ ಜಿಬಿಎ ವತಿಯಿಂದ 2 ಟೋಯಿಂಗ್ ವಾಹನಗಳನ್ನು ಖರೀದಿ ಮಾಡುವಂಥ ಕೆಲಸವನ್ನು ಮಾಡಿದೆ. ಈ ಹಿಂದೆ ಟೋಯಿಂಗ್ ಮಾಡುವಂಥ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು, ಗೊಂದಲ ಆಗ್ತಾ ಇತ್ತು, ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿಬರ್ತಾ ಇತ್ತು. ಆದರೆ ಇನ್ನು ಮುಂದೆ ಅದಕ್ಕೆ ಅವಕಾಶವನ್ನು ಸಂಚಾರಿ ಪೊಲೀಸರು ಮತ್ತು ಜಿಬಿಎ ಕೊಡೋದಿಲ್ಲ. ಕಾರಣ ಏನು ಅಂತಂದರೆ ಪ್ರತಿಯೊಂದು ವಾಹನ ಟೋಯಿಂಗ್ ಏನಾಗುತ್ತಲ್ಲ, ಪ್ರತಿಯೊಂದು ವಾಹನನೂ ಕೂಡ ಕಂಪ್ಲೀಟ್ ರೆಕಾರ್ಡ್ ಆಗುತ್ತೆ. ಯಾಕೆಂತಂದ್ರೆ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ, ಡ್ಯಾಶ್ ಕ್ಯಾಮನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಪ್ರತಿ ವಾಹನದಲ್ಲೂ ಕೂಡ ಡ್ಯಾಶ್ ಕ್ಯಾಮ್ ಇರುತ್ತೆ. ಮುಂಭಾಗ ಮತ್ತು ಹಿಂಭಾಗ 2 ಭಾಗಗಳಲ್ಲೂ ಕೂಡ ಡ್ಯಾಶ್ ಕ್ಯಾಮ್ ಇರುತ್ತೆ. ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ, ಮುಂಭಾಗದಲ್ಲಿ ಯಾವುದೇ ರೂಲ್ಸ್ ವೈಲೇಷನ್ ಆದರೆ ಇಲ್ಲಿ ರೆಕಾರ್ಡ್ ಆಗುತ್ತೆ. ಹಾಗೆಯೇ ಹಿಂಭಾಗದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಟ್ರಾಫಿಕ್ ರೂಲ್ಸ್ ವೈಲೇಷನ್ ಆಗಿದ್ದು ಅಥವಾ ಯಾವ ರೀತಿಯಾಗಿ ಟೋಯಿಂಗನ್ನು ಮಾಡ್ತಾರೆ ಎಲ್ಲದೂ ಕೂಡ ಸಂಪೂರ್ಣವಾಗಿ ರೆಕಾರ್ಡ್ ಆಗುವಂತಹ ಒಂದು ವ್ಯವಸ್ಥೆಯನ್ನು ಇದೇ ಮೊದಲ ಬಾರಿಗೆ ಮಾಡುವಂಥ ಕೆಲಸಕ್ಕೆ ಜಿಬಿಎ ಮತ್ತು ಸಂಚಾರಿ ಪೊಲೀಸರು ಮಾಡಿರುವಂಥದ್ದು. ಹಾಗೆಯೇ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಪಾರ್ಕಿಂಗ್ ಟೋಯಿಂಗ್ ವೆಹಿಕಲ್ ಅಂತ ಹೇಳಿಬಿಟ್ಟು ಈಗಾಗಲೇ ಸಿದ್ದಾಪುರದ ಸುತ್ತಮುತ್ತ ಇರುವಂತಹ ಯಾರು ಅನಧಿಕೃತವಾಗಿ ಪಾರ್ಕಿಂಗನ್ನು ಮಾಡಿದ್ರು, ಫುಟ್ಪಾತ್ ಮೇಲೆ ಪಾರ್ಕಿಂಗನ್ನು ಮಾಡಿದ್ರು ಅಥವಾ ತುಂಬ ಟೈಮಿಂದ ಪಾರ್ಕಿಂಗನ್ನು ಯಾರು ಮಾಡಿದ್ರು ಅಂತಹ ವಾಹನಗಳನ್ನು ಈಗಾಗಲೇ ಟೋಯಿಂಗ್ ಮಾಡುವಂಥ ಕೆಲಸವನ್ನು ಜಿಬಿಎ ಮತ್ತು ಸಂಚಾರಿ ಪೊಲೀಸರು ಮಾಡಿದ್ದಾರೆ. ಅಂದರೆ ಇದುವರೆಗೂ ಒಂದು 4 ವೀಲರನ್ನು ಏನಾದರೂ ಟೋಯಿಂಗ್ ಜಿಬಿಎ ಅಥವಾ ಸಂಚಾರಿ ಪೊಲೀಸರು ಟೋಯಿಂಗನ್ನು ಮಾಡಿದರು ಅಂತಂದರೆ 1,500 ರೂಪಾಯಿಯನ್ನು ಕಟ್ಟಬೇಕಾಗುತ್ತೆ. ಅಂದರೆ 1,000 ರೂಪಾಯಿ ಟೋಯಿಂಗ್ ಚಾರ್ಜು, 500 ರೂಪಾಯಿ ರೂಲ್ಸ್ ವೈಲೇಷನ್ ಆಗಿದೆ ಅನ್ನುವಂತಹ ಕಾರಣಕ್ಕೆ 500 ರೂಪಾಯಿ ಫೈನು. ಇನ್ನು 2 ವೀಲರ್ ಅಂತ ಬಂದಾಗ 1,150 ರೂಪಾಯಿ, 500 ರೂಪಾಯಿ ಪಾರ್ಕಿಂಗ್ ಅಂದರೆ ನೋ ಪಾರ್ಕಿಂಗ್ ಅಂಥೇಳಿ ಫೀಸು, 650 ರೂಪಾಯಿ ಟೋಯಿಂಗ್ ಫೀಸನ್ನು ಕಲೆಕ್ಟ್ ಮಾಡುವಂಥ ಕೆಲಸಕ್ಕೆ ಈಗಾಗಲೇ ಸಂಚಾರಿ ಪೊಲೀಸರು ಮುಂದಾಗಿದ್ದಾರೆ. ಸೊ ಇನ್ನು ಮುಂದೆ ಯಾರಾದರೂ ಅನಧಿಕೃತವಾಗಿ ಪಾರ್ಕಿಂಗನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಫುಟ್ಪಾತ್ ಮೇಲೆ ಆಗಿರ್ಬೋದು ಅಥವಾ ರಸ್ತೆ ಪಕ್ಕದಲ್ಲಿ ಪಾರ್ಕಿಂಗನ್ನು ಮಾಡಿ ಇನ್ಮೇಲೆ ಮಾಡೋಕ್ಕೂ ಮುಂಚೆ 10 ಬಾರಿ ಯೋಚನೆಯನ್ನು ಮಾಡಬೇಕಾಗತ್ತೆ. ಯಾಕೆಂತಂದರೆ ಇನ್ನು ಮುಂದೆ ಜಿಬಿಎ ವ್ಯಾಪ್ತಿಯಲ್ಲಿ ಸುಮಾರು 10 ಟೋಯಿಂಗ್ ವಾಹನಗಳು 24/7 ವರ್ಕನ್ನು ಮಾಡ್ತಾ ಇರ್ತವೆ. ಯಾರಾದರೂ ಇಲ್ಲೀಗಲ್ ಆಗಿ ಪಾರ್ಕಿಂಗನ್ನು ಮಾಡಿದರು ಅಂತಂದರೆ ಅಂತಹ ವಾಹನಗಳನ್ನು ಟೋಯಿಂಗ್ ಮಾಡುವಂಥ ಕೆಲಸಕ್ಕೆ ಜಿಬಿಎ ಮತ್ತು ಸಂಚಾರಿ ಪೊಲೀಸರು ಮುಂದಾಗ್ತಾರೆ. ಸೊ ಇನ್ನು ಮುಂದೆ ಯಾರಾದರೂ ಪಾರ್ಕಿಂಗನ್ನು ಮಾಡಬೇಕು ಅಂತಂದರೆ 10 ಬಾರಿ ಯೋಚನೆಯನ್ನು ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.